ವೆಲ್ಕಮ್ ಟು ಸ್ಟಾಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಪವರ್ಡ್ ಬೈ ಟಿಡಿ ಅಕಾಡೆಮಿ. ಇದು ಮೊದಲನೇ ಕಂಟೆಂಟ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ಸ್ ಡಿಸ್ಕಸ್ ಮಾಡೋಣ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ, ನಾವು ಏನಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ. ಸ್ಟಾಕ್ ಮಾರ್ಕೆಟ್ ಅಂದರೆ ಇದು ಒಂದು ಮಾರ್ಕೆಟು, ಜಸ್ಟ್ ಲೈಕ್ ವೆಜಿಟಬಲ್ ಮಾರ್ಕೆಟು, ಫ್ರೂಟ್ ಮಾರ್ಕೆಟ್. ಇಲ್ಲಿ ವೆಜಿಟಬಲ್ ಮಾರ್ಕೆಟಲ್ಲಿ ವೆಜಿಟಬಲ್ಸು ಬೈ ಮಾಡೋರು ಇರ್ತಾರೆ, ಸೆಲ್ ಮಾಡೋರು ಇರ್ತಾರೆ. ಅದೇ ರೀತಿ ಫ್ರೂಟ್ ಮಾರ್ಕೆಟಲ್ಲಿ ಫ್ರೂಟ್ಸ್ನ ಬೈ ಮಾಡೋರು ಇರ್ತಾರೆ, ಸೆಲ್ ಮಾಡೋರು ಇರ್ತಾರೆ. ಸಿಮಿಲರ್ಲಿ ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ಸ್ ಇರ್ತವೆ. ಸ್ಟಾಕ್ಸ್ ಅಂದರೆ ಕಂಪನೀಸ್ದು ಶೇರ್ಸ್ ಇರ್ತವೆ. ಆ ಶೇರ್ಸ್ನ ಬೈ ಮಾಡೋರು ಇರ್ತಾರೆ, ಸೆಲ್ ಮಾಡೋರು ಇರ್ತಾರೆ. ಸೊ ಇದೇ ಸ್ಟಾಕ್ ಮಾರ್ಕೆಟ್ ಅಂದರೆ. ಇನ್ನು ಸಿಂಪಲಾಗಿ ಹೇಳಬೇಕಂದ್ರೆ, ನಮಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಇದೆ, ಬಟ್ ದುಡ್ಡಿದ್ರೆ ಐಡಿಯಾ ಇಲ್ಲ. ಈ ಜನ್ರೇಷನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಒಳ್ಳೆ ಯುನಿಕ್ ಐಡಿಯಾ ಇರಬೇಕು. ನಮ್ಮ ಹತ್ರ ಐಡಿಯಾನೂ ಇಲ್ಲ, ಬಿಸ್ನೆಸ್ ಮಾಡೋಕ್ಕೆ ದುಡ್ಡು ಇಲ್ಲ. ಆಗ ನಾವೇನು ಮಾಡ್ಬೋದು ಅಂದರೆ, ಒಳ್ಳೆ ಕಂಪ್ನಿ ಯಾವುದು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇರುತ್ತೋ ಆ ಕಂಪ್ನಿಗೆ ದುಡ್ಡು ಕೊಟ್ಟು ನಾವು ದುಡ್ಡು ಅರ್ನ್ ಮಾಡ್ಬೋದು. ಸೊ ಇಲ್ಲಿ ಸ್ಟಾಕ್ ಮಾರ್ಕೆಟಿಗೆ ಏನಕ್ಕೆ ನಾವು ಇನ್ವೆಸ್ಟ್ ಮಾಡಬೇಕಂದ್ರೆ 2 ಪರ್ಸನ್ಸ್ ಇದ್ದಾವೆ. ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟರ್ಸ್ ಅಂದರೆ ನಾವು ಏನಕ್ಕೆ ಬರ್ತೀವಿ, ದುಡ್ಡು ಮಾಡೋಕ್ಕೋಸ್ಕರ ಬರ್ತೀವಿ. ಅದೇ ರೀತಿ ಕಂಪ್ನಿಗಳು ಏನಕ್ಕೆ ಬರ್ತಾರೆ ಸ್ಟಾಕ್ ಮಾರ್ಕೆಟ್ಗೆ ಅಂದರೆ ಟು ರೈಸ್ ದ ಫಂಡ್, ಅಂದರೆ ಫಂಡನ್ನ ರೈಸ್ ಮಾಡೋಕ್ಕೆ. ಸಿಂಪಲಾಗಿ ಹೇಳ್ಬೇಕಂದ್ರೆ, ಈಗ ಒಂದು ಕಂಪನಿ ಇದೆ, ಒಂದು ABC ಕಂಪನಿ ಅಂತ ಇದೆ. ಈ ಕಂಪನಿಗೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕಂತ ಒಂದು ಪ್ಲ್ಯಾನ್ ಇದೆ. ಅದಕ್ಕೆ ಲೆಟ್ಸೆ ಒಂದು 10 CR ಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಆ 10 CR ಅವ್ರು ಎಲ್ಲಿಂದ ತಗೋಬೋದು, ಲೆಟ್ಸೆ ಬ್ಯಾಂಕ್ ಹೋಗಿ ಲೋನ್ ತಗೋಬೋದು. ಬ್ಯಾಂಕ್ ಹೋಗಿ ಲೋನ್ ತಗೊಂಡು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಇನ್ ಕೇಸ್ ಬಿಸ್ನೆಸ್ ಚೆನ್ನಾಗಾದರೆ ಓಕೆ, ಬಿಸ್ನೆಸ್ ಚೆನ್ನಾಗಾಗಿಲ್ಲ ಅಂದರೆ ಪ್ರಿನ್ಸಿಪಲ್ ಅಮೌಂಟು, ಇಂಟ್ರೆಸ್ಟು 2 ಪೇ ಮಾಡಲೇಬೇಕು. ಸೊ ಅದಕ್ಕೆ ಹೈ ರಿಸ್ಕ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ಗೆ ಕಂಪ್ನಿಗಳು ಬಂದು ದುಡ್ಡನ್ನ ಪಬ್ಲಿಕ್ಕಿಂದ ರೈಸ್ ಮಾಡ್ತಾರೆ. ಅದಕ್ಕೆ ಕಂಪ್ನಿಗಳು ಏನು ಮಾಡ್ತಾರೆ ಅಂದರೆ ಸ್ಟಾಕ್ ಮಾರ್ಕೆಟ್ಗೆ ಬಂದು ದುಡ್ಡನ್ನ ರೈಸ್ ಮಾಡ್ತಾರೆ. ಇಲ್ಲಿ ಹೆಂಗೆ ವರ್ಕ್ ಆಗುತ್ತಂದರೆ, ಫಸ್ಟು ಒಂದು ಕಂಪ್ನಿ ಸ್ಟಾಕ್ ಮಾರ್ಕೆಟ್ಗೆ ಬರಬೇಕಂದ್ರೆ ಸೆಬಿ ಅಂತ ನಮಗಿದೆ. ಇಲ್ಲಿ ಕಂಪ್ನಿಗಳು ಸ್ಟಾಕ್ ಮಾರ್ಕೆಟ್ಗೆ ಬರಬೇಕಂದ್ರೆ ಫಸ್ಟ್ ಏನು ಮಾಡಬೇಕಂದ್ರೆ ಸೆಬಿಗೆ ಎಲ್ಲ ಬ್ಯಾಲೆನ್ಸ್ ಶೀಟ್ನ ಸಬ್ಮಿಟ್ ಮಾಡಬೇಕು. ಇಲ್ಲಿ ಸೆಬಿ ಅಂದರೆ ಏನು, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಅಂದರೆ ಈ ಸೆಬಿ ಅನ್ನೋದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಒಂದು ರೆಗ್ಯುಲೇಟರಿ ಬಾಡಿ. ಸೊ ನಾವು ಇನ್ವೆಸ್ಟ್ ಮಾಡಬೇಕಂದ್ರು, ಒಂದು ಕಂಪ್ನಿ ಸ್ಟಾಕ್ ಮಾರ್ಕೆಟ್ಗೆ ಬರಬೇಕಂದ್ರು ನಾವು ಸೆಬಿ ರೂಲ್ಸ್ನ ಫಾಲೋ ಮಾಡಬೇಕು. ಈಗ ಸೆಬಿಯಿಂದ ಅಪ್ರೂವಲ್ ಬಂದಾಗ ಅವಾಗ ಅವರು ಸ್ಟಾಕ್ ಮಾರ್ಕೆಟ್ಗೆ ಬರ್ತಾರೆ. ಸೊ ಇಲ್ಲಿ ಅಂದರೆ ಪಬ್ಲಿಕ್ಕಿಂದ ಫಂಡನ್ನ ರೈಸ್ ಮಾಡ್ತಾರೆ. ಸೊ ಪಬ್ಲಿಕ್ಕು ದುಡ್ಡು ಕೊಡಬೇಕಂದ್ರೆ ಪಬ್ಲಿಕ್ಗೆ ಏನು ಕೊಡ್ತಾರೆ ಕಂಪ್ನಿಗಳಂದರೆ ಶೇರ್ಸ್ನ ಕೊಡ್ತಾರೆ. ಅಂದರೆ ಅವ್ರ ಹತ್ರ ಇರೋ ಶೇರ್ಸ್ನ ಸೆಲ್ ಮಾಡಿ ದುಡ್ಡನ್ನ ತಗೊಂಡು ಬಿಸ್ನೆಸ್ ಅನ್ನೋದು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸೊ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾರೆ ಅಂದರೆ ಇಲ್ಲಿ ನಾವೇನಾಗಿದ್ವಿ, ಒನ್ ಆಫ್ ದಿ ಓನರ್ಸ್ ಆಫ್ ದ ಕಂಪ್ನಿ ಆಗಿದ್ದೀವಿ. ಒಂದು ಕಂಪ್ನಿ ಚೆನ್ನಾಗಿ ಬೆಳೀತಾ ಇದೆ ಅಂದರೆ ನಮ್ಮ ದುಡ್ಡು ಗ್ರೋ ಆಗ್ತಾ ಇರುತ್ತೆ. ಇಷ್ಟೇ ಸ್ಟಾಕ್ ಮಾರ್ಕೆಟ್. ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? ಟಿಡಿ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ.